ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಇದುವರೆಗೆ ಕೆಲವೊಂದು ಇನ್ಫಿನಿಕ್ಸ್ ಸ್ಮಾರ್ಟ್ ಫೋನ್ಸ್ಗಳನ್ನ ಪರ್ಚೇಸ್ ಮಾಡಿ ಅನ್ಬಾಕ್ಸ್ ಮಾಡಿ ನನ್ನ ಆನೆಸ್ಟ್ ರಿವ್ಯೂನ ಜನರಿಗೆಲ್ಲ ತಿಳಿಸ್ಕೊಟ್ಟಿದ್ದೆ. ಸೊ ಇದಿವಾಗ ನಿಮ್ಮ ಪ್ರೀತಿ ಬೆಂಬಲ ವಿಶ್ವಾಸದಿಂದ ನಮಗೆ ಇನ್ಫಿನಿಕ್ಸ್ ನವ್ರು ಕೂಡ ಆಫೀಸಿಯಲ್ ಆಗಿ ಫೋನ್ಸ್ಗಳನ್ನ ಕಳ್ಸಿಕೊಡಕ್ಕೆ ಶುರು ಮಾಡಿದ್ರೆ, ಇನ್ನು ಇವ್ರ ಫೋನ್ ನಮ್ಗೆ ಕಳಿಸ್ಕೊಡ್ತಿದ್ದೀರ ಅಂತ ನನ್ನ ಆನೆಸ್ಟ್ ಒಪಿನಿಯನ್ ಆಗಲಿ ನನ್ನ ಆನೆಸ್ಟ್ ರಿವ್ಯೂನ ನಾನು ಬಿಟ್ಕೊಡಲ್ಲ. ಸ್ಟ್ರೇಟ್ ಫಾರ್ವರ್ಡ್ ಇರ್ತೀನಿ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಈ ಫೋನ್ನ ಅನ್ಬಾಕ್ಸ್ ಮಾಡೋಣ. ನೀವು ಇಲ್ಲಿ ನೋಡಿದಾಗ ಇನ್ಫಿನಿಕ್ಸ್ ಸ್ಮಾರ್ಟ್ 4 332 ವೇರಿಯಂಟ್ನ ನೋಡ್ತಾ ಇದ್ವಿ. ಹಿಂದಿನ ಭಾಗ ಈ ಫೋನ್ ಎಲ್ಲ ಕೀ ಸ್ಪೆಸಿಫಿಕೇಶನ್ನ ತಿಳಿಸ್ಕೊಡ್ತಾರೆ. ಈ ಫೋನ್ ಮೇಡ್ ಫಾರ್ ಇಂಡಿಯಾ ಅಂತ, ಬಟ್ ಕಂಟ್ರಿ ಆಫ್ ಒರಿಜಿನ್ ಚೈನಾ. ಇನ್ನು ಕೆಳಗಡೆ ನೀವು ಇಲ್ಲಿ ನೋಡಿದ ಹಾಗೆ ಮೇಡ್ ಇನ್ ಚೈನಾ ಅಂತ ನೋಡ್ತಾ ಇದ್ವಿ. ಆಫೀಸಿಯಲ್ ಆಗಿ ಇನ್ಫಿನಿಕ್ಸ್ ಕೂಡ ಒಂದು ಚೀನಾ ಬ್ರ್ಯಾಂಡ್ ಇದೆ. ತುಂಬಾ ಜನ ಇನ್ಫಿನಿಕ್ಸ್ ಭಾರತದ ಬ್ರ್ಯಾಂಡ್ ಅಂತ ಅಂತಿದ್ರು. ಮೊದಲಿಗೆ ಬಾಕ್ಸ್ನ ಒಳಗಡೆ ನಮ್ಮ ಮೇನ್ ಡಿವೈಸ್ ನೋಡ್ತಾ ಇದ್ವಿ. ಇದ್ರ ಜೊತೆಗೆ ಪ್ಯೂರ್ ಟ್ರಾನ್ಸ್ಪರೆಂಟ್ TPU ಕೇಸ್ಗಳು ಕೊಡ್ತಿದ್ದಾರೆ. ಯೂಸರ್ ಮ್ಯಾನ್ಯಲ್, ವಾರಂಟಿ ಕಾರ್ಡ್, ಸ್ಕ್ರೀನ್ ಕಾರ್ಡ್ ಮತ್ತೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ನೋಡ್ತಾ ಇದ್ವಿ. ಇದ್ರ ಜೊತೆಗೇನೆ 10 ವ್ಯಾಟ್ನ ಪವರ್ ಅಡಾಪ್ಟರ್ ಮತ್ತೆ USB to ಮೈಕ್ರೋ USB ಕೇಬಲ್ನ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಫಸ್ಟ್ ಟೈಮ್ ನಾನು ಯಾವಾಗ ಈ ಸ್ಮಾರ್ಟ್ ಫೋನ ಕೈಲಿ ಹಿಡ್ಕೊಂಡೆ ಸ್ವಲ್ಪ ಯೂಸ್ ಮಾಡಿದೆ, ನಿಜವಾಗ್ಲೂ ಇದರಲ್ಲಿ ಒಂದು ಒಳ್ಳೆ ಡಿಸೈನ ನಾನು ನೋಡ್ತಾ ಇದ್ದೀನಿ. ಇಷ್ಟೆಲ್ಲ ಇದ್ರ ಕಲರ್ಸ್ಗಳಾಗಿರಲಿ ಮತ್ತು ಬಿಲ್ಡ್ ಕ್ವಾಲಿಟಿ ಕೂಡ ನನಗೆ ತುಂಬ ಇಷ್ಟ ಆಯಿತು ಪರ್ಸ್ನಲಿ. ಇಲ್ಲಿ ಹಿಂದಿನ ಭಾಗ ನೀವು ನೋಡ್ಕೋಬೋದು, ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ನ ಕೊಡ್ತಿದ್ದಾರೆ. ಟ್ರಿಪಲ್ LED ಫ್ಲ್ಯಾಶ್ ಒಂದಿಗೆ ಫಿಂಗರ್ ಪ್ರಿಂಟ್ನ ನೋಡ್ತಾ ಇದ್ವಿ. ಮತ್ತು ಕೆಳಗಡೆ 3.5 mm ಜಾಕ್, ಮೈಕ್ರೋ USB ಮತ್ತು ಒಂದು ಮೈಕ್ನ ನೋಡ್ತಾ ಇದ್ವಿ. ಓವರ್ ಆಲ್ ಈ ಫೋನ್ನ ಡಿಸೈನ್ ಮತ್ತು ಇದರ ಕಲರ್ಸ್ಗಳು ನನಗೆ ತುಂಬ ಇಷ್ಟ ಆಯಿತು. ಬಟ್ ಇದು ಕಂಪ್ಲೀಟ್ಲಿ ಪ್ಲಾಸ್ಟಿಕ್ ಡಿಸೈನ್ ಹೊಂದಿದೆ. ಈ ರೇಂಜಲ್ಲಿ ಎಲ್ಲ ಕಂಪ್ನಿಗಳು ಪ್ಲಾಸ್ಟಿಕ್ ಡಿಸೈನ್ನೇ ಕೊಡ್ತಾ ಇವೆ. ಇನ್ನು ಈ ಫೋನ್ ಇರುವಂಥ ಮತ್ತೊಂದು ಮೇನ್ ಹೈಲೈಟ್ ಫೀಚರ್ ಅಂತಂದರೆ ಈ ಸ್ಮಾರ್ಟ್ ಫೋನ್ ಇರುವಂಥ ಡಿಸ್ಪ್ಲೇ 6.8 ಇಂಚಸ್ ಇರುವಂಥ HD+ ಪ್ಯಾನಲ್ ಅನ್ನು ನೋಡ್ತಾ ಇದ್ವಿ. ಇಲ್ಲಿ ಬೆಸಲ್ಸ್ಗಳು ತುಂಬ ದೊಡ್ಡದಾಗಿದೆ, ಕೆಳಗಡೆ ಚಿನ್ ತುಂಬ ದೊಡ್ಡದಾಗಿ ನೋಡ್ತಾ ಇದ್ವಿ. ಬಟ್ ಇಷ್ಟೊಂದು ದೊಡ್ಡ ಡಿಸ್ಪ್ಲೇ ಇದುವರೆಗೆ ಇಷ್ಟು ಕಮ್ಮಿ ಬೆಲೆಗೆ ಯಾವುದೇ ಕಂಪ್ನಿ ಕೊಟ್ಟಿಲ್ಲ ಅನ್ಕೋತಾ ಇದ್ದೀನಿ. ಟ್ರಸ್ಟ್ ಮೀ, ನಾನು ಇದರಲ್ಲಿ 2.5 ಗಂಟೆ ಆದರೂ ಕಂಟಿನ್ಯೂಸ್ ಆಗಿ ಈ ಫೋನನ್ನು ಯೂಸ್ ಮಾಡಿದ್ದೀನಿ. ಅರ್ಧ ಗಂಟೆ ಅಥವಾ 1 ಗಂಟೆ ಇದರಲ್ಲಿ ವೀಡಿಯೋಸ್ಗಳನ್ನ ನೋಡಿದ್ದೀನಿ, ಕ್ಯಾಮ್ರಾ ಟೆಸ್ಟ್ ಎಲ್ಲ ಮಾಡಿದ್ದೀನಿ. ಆ ಒಂದು ಟೈಮಲ್ಲಿ ತುಂಬ ದೊಡ್ಡ ಫೋನ್, ಜಾಸ್ತಿ ಬೆಲೆ ಇರುವಂಥ ಫೋನ್ ನನ್ನ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಅಂತ ನನಗೆ ಫೀಲ್ ಆಯಿತು ಡಿಸ್ಪ್ಲೇ ನೋಡಿ. ಬಟ್ ಇದರಲ್ಲಿರುವಂಥ ಕಲರ್ಸ್ಗಳು ನನಗೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಮತ್ತು ಇಂಪ್ರೆಸಿವ್ ಅಂತ ಅನಿಸಲಿಲ್ಲ. ಬಟ್ ಬ್ರೈಟ್ನೆಸ್ ಆದರೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳ್ಬೋದು. ಸೊ ಈ ಬೆಲೆಗೆ ಈ ಫೋನ್ ಇರುವಂಥ ಡಿಸ್ಪ್ಲೇ ನಂಗೆ ನಿಜವಾಗ್ಲೂ ಇಷ್ಟ ಆಯಿತು. ಇನ್ನಷ್ಟು ಸ್ವಲ್ಪ ಕಲರ್ಸ್ಗಳಲ್ಲಿ ಅಥವಾ ಟಚಸಲ್ಲಿ ಸ್ವಲ್ಪ ಬೆಟರ್ ಫೀಲ್ ಇರ್ತಾರೆ, ಇನ್ನಷ್ಟು ಬೆಟರ್ ಇರ್ತಿತ್ತು ಅಂತ ನನಗೆ ಅನಿಸುತ್ತೆ. ಇನ್ನು ಈ ಫೋನಲ್ಲಿರುವಂಥ ಪ್ರೊಸೆಸರ್ ಮೀಡಿಯಾಟೆಕ್ನ ಹೀಲಿಯೋ A25 ನೋಡ್ತಾ ಇದ್ವಿ. ನಿಜವಾಗ್ಲೂ ಇದೊಂದು ಲೋ ಎಂಡ್ ಪ್ರೊಸೆಸರ್ ಅಂತ ಹೇಳ್ಕೋಬೋದು. ಬಟ್ ಖಂಡಿತ ಈ ಮಾರ್ಕೆಟಲ್ಲಿರುವಂಥ ಬೇರೆ ಬೇರೆ ಫೋನ್ಸ್ಗಳಲ್ಲಿ ಇದಕ್ಕೆ ಈಕ್ವಲೆಂಟ್ ಇರುವಂಥ ಪ್ರೊಸೆಸರ್ಗಳನ್ನ ನೋಡ್ತಾ ಇದ್ವಿ. ಫಾರ್ ಎಕ್ಸಾಂಪಲ್ ರಿಯಲ್ಮಿ C3 ಇದಕ್ಕಿಂತ ಬೆಟರ್ ಪರ್ಫಾರ್ಮೆನ್ಸ್ ಇರುವಂಥ ಪ್ರೊಸೆಸರ್ ನೋಡ್ತಾ ಇದ್ವಿ. ಆದರೆ ರಿಯಲ್ಮಿ C11 ಆಗಲಿ, ರಿಯಲ್ಮಿ C2 ಆಗಲಿ ಇದಕ್ಕೆ ಮ್ಯಾಚ್ ಆಗುವಂಥ ಪ್ರೊಸೆಸರ್ನ ನೋಡ್ತಾ ಇದ್ವಿ. ಇಷ್ಟೆಲ್ಲ ಇದರಲ್ಲಿ PUBG ಲೈಟೆಲ್ಲ ನೀವು ಆಟ ಆಡ್ಕೋಬೋದು. ಜೊತೆಗೆ 6000 mAh ಬ್ಯಾಟ್ರಿನ ಕೊಡ್ತಿದ್ರೆ ಇಲ್ಲೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ನ ನೀವು ಖಂಡಿತ ಪಡ್ಕೊಳ್ಬೋದು. 10 ವ್ಯಾಟ್ನ ಪವರ್ ಅಡಾಪ್ಟರ್ ಕೊಡ್ತಿದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿ ಅಪ್ಗ್ರೇಡ್ ಮಾಡಬೇಕಾಗಿತ್ತು ಅನ್ಕೋತಾ ಇದ್ದೀನಿ. 10 ವ್ಯಾಟ್ ಪವರ್ ಅಡಾಪ್ಟರ್ಗೆ 6000 mAh ಬ್ಯಾಟ್ರಿ ಚಾರ್ಜ್ ಮಾಡಬೇಕಾದ್ರೆ ನನ್ನ ಪ್ರಕಾರ 4 ರಿಂದ 5 ಗಂಟೆ ಆದರೂ ನೀವು ಚಾರ್ಜ್ ಮಾಡಲೇಬೇಕು. ಇಷ್ಟೇ 6000 mAh ಬ್ಯಾಟ್ರಿ ಅಂತ ಹೇಳಿದ್ರೆ, ಬಟ್ ರಿಯಲ್ ಲೈಫಲ್ಲಿ ಇದು ಎಷ್ಟೊಂದು ಯೂಸೇಜ್ ಸಿಗುತ್ತೆ ಅಂತ ಇದನ್ನು ನಾನು ಯೂಸ್ ಮಾಡೇ ತಿಳಿಸ್ಕೊಡ್ಬೇಕು. ಸೊ ಇದನ್ನು ಕೂಡ ನಾನು ಫುಲ್ ರಿವ್ಯೂ ಮಾಡಬೇಕಾ ಏನು ನನಗೆ ಗೊತ್ತಾಗ್ತಿಲ್ಲ. ಕಮೆಂಟ್ ಮಾಡಿ ಮಾಡಬೇಕಾ ಬೇಡವಾ ಅಂತ. ಇನ್ನು ಈ ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ಫೇಸ್ ID ಕೊಡ್ತಿದ್ದಾರೆ. ಮತ್ತು ಈ ಬಜೆಟಲ್ಲಿ ಈ ಎಲ್ಲ ಸ್ಪೆಸಿಫಿಕೇಶನ್ ಜೊತೆಗೆ ಫಿಂಗರ್ ಪ್ರಿಂಟ್ ಕೂಡ ಕೊಡ್ತಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹಾಕಬಹುದು. ಇಲ್ಲಿ 1 ಸೆಕೆಂಡಲ್ಲಿ ಲಾಕ್ ಆಗ್ತಾ ಇರುವಂಥದ್ದು ಸ್ವಲ್ಪ ಡಿಲೇ ಇದೆ, ಬಟ್ ಪರ್ಫೆಕ್ಟ್ ಆಗಿ ಇಲ್ಲಿ ಅನ್ಲಾಕ್ ಆಗೋದನ್ನ ನೋಡ್ತಾ ಇದ್ವಿ. ಇನ್ನು ಫೇಸ್ ID ಕೂಡ ಅಷ್ಟೇ ಡಿಲೇ ಇದೆ, ಬಟ್ ಕರೆಕ್ಟ್ ಟೈಮ್ಗೆ ಇದು ಅನ್ಲಾಕ್ ಆಗೋದನ್ನ ನೋಡ್ತಾ ಇದ್ವಿ. 3GB 32GB ಇಂಟರ್ನಲ್ ಸ್ಟೋರೇಜ್ನ ಕೊಡ್ತಿದ್ದಾರೆ. ಇದೊಂದು ಬೆಸ್ಟ್ ಆಪ್ಷನ್ ಈ ಪ್ರೈಸ್ ರೇಂಜಲ್ಲಿ ಅಂತ ಹಾಕ್ಬೋದು. ಇಷ್ಟಲ್ಲೇ ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 10 ನೋಡ್ತಾ ಇದ್ದೀವಿ. ಇನ್ನು ಈ ಫೋನ್ ಇರುವಂಥ ಕ್ಯಾಮ್ರಾಸ್ ನಿಜವಾಗ್ಲೂ ನೀವು ನಂಬ್ತೀರಾ ಬಿಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ಖಂಡಿತ ಈ ಫೋನ್ ಇರುವಂಥ ಕ್ಯಾಮ್ರಾ ತುಂಬ ಚೆನ್ನಾಗಿದೆ ಅಂತ ಹಾಕ್ಬೋದು. 13 MP ಪ್ಲಸ್ 2 MP ಡೆಪ್ ಸೆನ್ಸರ್ ನೋಡ್ತಾ ಇದ್ವಿ. ಇಲ್ಲಿ ಫೋಟೋ ಕ್ಲಾರಿಟಿ ಸಖತ್ತಾಗಿದೆ ಆಯ್ತಾ. ಇಷ್ಟೊಂದು ಒಳ್ಳೆ ಪಿಕ್ಚರ್ಸ್ಗಳು ಈ ಫೋನಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಸೊ ಫೋಟೋ ಸ್ಯಾಂಪಲ್ಸ್ಗಳನ್ನ ಇಲ್ಲಿ ನೋಡ್ಕೋಬೋದು. ಝೂಮ್ ಮಾಡಿದ್ರು ಕೂಡ ಕ್ಲಿಯರ್ ವ್ಯೂನ ನೋಡ್ತಾ ಇದ್ವಿ. ಬಟ್ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಫೋಟೋನ ಕ್ಲಿಕ್ ಮಾಡಬೇಕಾದ್ರೆ ಪ್ರೊಸೆಸ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸ್ವಲ್ಪ ನೀವು ವೇಟ್ ಮಾಡಿ ಒಳ್ಳೆ ಕ್ಯಾಪ್ಚರ್ನ ಮಾಡ್ಕೋಬೋದು. ಇಷ್ಟೇ ಅಲ್ಲದೆ ಫೋಟೋಸ್ಗಳನ್ನ ಓಪನ್ ಮಾಡಬೇಕಾದ್ರೂ ಕೂಡ ತುಂಬ ಡಿಲೇ ಆಗುತ್ತೆ. ಮತ್ತು ಆಟೋ ಫೋಕಸಿಂಗ್ ಏನಿದೆ ಇದು ಸರಿಯಾಗಿ ವರ್ಕ್ ಆಗೋದಿಲ್ಲ. ನೀವು ಮ್ಯಾನ್ಯುವಲ್ ಆಗಿ ಟಚ್ ಮಾಡಿದ್ರು ಒಂದೊಂದು ಟೈಮ್ ಸರಿಯಾಗಿ ಫೋಕಸ್ ತೊಗೊಳ್ಳಲ್ಲ. ಇದು 2 ಪ್ರಾಬ್ಲಮ್ ಈ ಫೋನ್ ಅಂತ ಹೇಳ್ಬೋದು. ಬಟ್ ನಿಜವಾಗ್ಲೂ ಕ್ಯಾಮ್ರಾ ಕ್ವಾಲಿಟಿ ಮಾತ್ರ ಈ ಬೆಲೆಗೆ ಈ ಫೋನಲ್ಲಿ ಸಖತ್ತಾಗಿದೆ ಅಂತ ಹೇಳ್ಬೋದು. ಏನು ಸೆಲ್ಫಿ ಕ್ಯಾಮ್ರಾ 8 MP ಸೆಲ್ಫಿ ಶೂಟರ್ ವಿತ್ LED ಫ್ಲ್ಯಾಶ್ನ ಕೊಡ್ತಿದ್ದಾರೆ. LED ಫ್ಲ್ಯಾಶ್ ಎಲ್ಲ ನನಗೇನು ಇಷ್ಟ ಆಗಲ್ಲ, ನಾರ್ಮಲ್ ಯೂಸ್ ಆಗುತ್ತೆ ಕೆಲವೊಂದು ಜನರಿಗೆ, ಬಟ್ ನನಗೆ ಇದು ಇಷ್ಟ ಆಗಲಿಲ್ಲ. ಇನ್ನು ಇದರಲ್ಲಿ ಕೂಡ ಒಂದು ಡೀಸೆಂಟ್ ಫೋಟೋಗಳನ್ನ ಕೊಡುತ್ತೆ. ಅಷ್ಟೊಂದು ಹೆವಿ ಕ್ಲಿಯರಿಟಿ ಇದೆ, ಚೆನ್ನಾಗಿದೆ ಆ ರೀತಿ ಹೇಳ್ತಾ ಇಲ್ಲ, ಬಟ್ ಒಂದು ಲೆವೆಲ್ ಓಕೆ ಇದೆ ಸೆಲ್ಫಿ ಕ್ಯಾಮ್ರಾ. ಹಿಂದಿನ ಕ್ಯಾಮ್ರಾ ನನಗೆ ತುಂಬ ಇಷ್ಟ ಆಯ್ತಾ.
ಇನ್ನು ಕೊನೆಯದಾಗಿ ಈ ಸ್ಮಾರ್ಟ್ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ ಏನು, ಇದನ್ನ ಕೊಂಡುಕೊಳ್ಬಹುದು ಅಂತ ಕೇಳಿದ್ರೆ ಖಂಡಿತ ಈ ಫೋನ್ನ ಬೆಲೆಗೆ ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ ನೋಡ್ತಾ ಇದೀವಿ. ಬಟ್ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ಸ್ಗಳು ಕೂಡ ಇದರಲ್ಲಿ ಡೌನ್ ಗ್ರೇಡ್ ಇದೆ. ಫಾರ್ ಎಕ್ಸಾಂಪಲ್ ಪ್ರೊಸೆಸರ್ ಆಗಲಿ ಅಥವಾ ಇದರಿರುವಂಥ ಡಿಸ್ಪ್ಲೇನಲ್ಲಿ ನನಗೆ ಅಷ್ಟೊಂದಿನ ಕಲರ್ಸ್ಗಳು ಇಂಪ್ರೆಸಿವ್ ಅಂತ ಅನಿಸಲಿಲ್ಲ. ಉಳಿದೆಲ್ಲ ಫೀಚರ್ಸ್ಗಳು ತುಂಬ ಚೆನ್ನಾಗಿದೆ. ಇದು ಮೀಡಿಯಾ ಕನ್ಸಂಪ್ಷನ್ಗೆ ಒಂದು ಬೆಸ್ಟ್ ಫೋನ್ ಅಂತ ಹೇಳ್ಕೋಬಹುದು. ಬಟ್ ಮೇಡ್ ಇನ್ ಚೈನಾ ಅನ್ನೋರಿಗೆ ಈ ಫೋನ್ ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇದೇ ಪ್ರೈಸ್ ರೇಂಜಲ್ಲಿ ನಿಮಗೆ ಬೆಟರ್ ಪರ್ಫಾರ್ಮೆನ್ಸ್ ಚೈನಾ ಫೋನ್ ಇದು ನಡೆಯುತ್ತೆ ಅಂತಂದರೆ ರಿಯಲ್ಮಿ C3 ಇದಕ್ಕಿಂತ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಕೋಬಹುದು. ಇಷ್ಟಾದ್ರೆ ನಾನೇ ಈ ಫೋನ ಚೂಸ್ ಮಾಡ್ಕೊಳ್ತಿದ್ದೆ ಅಂದರೆ ಈ ಫೋನ ನಾನು ತೊಗೊಳ್ತಿರಲಿಲ್ಲ. ರಿಯಲ್ಮಿ C3 ಜೊತೆ ಅಥವಾ ಸ್ಯಾಮ್ಸಂಗ್ 10i ಜೊತೆ ಹೋಗ್ತಿದೆ. ಓವರ್ ಆಲ್ ಈ ಫೋನ್ ಇನ್ಫಿನಿಕ್ಸ್ ಬೇಕು ಅನ್ನೋರು ಮಾತ್ರ ತಗೊಳ್ಬಹುದು. ಇಲ್ಲಿ ನನಗೆ ಪರ್ಸನಲಿ ಬ್ರ್ಯಾಂಡ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್. ನನ್ನ ಹತ್ರ 50,000 ರೂಪಾಯಿ ಇದೆ ಅಂತಂದ್ರೆ ನಾನು OnePlus ಫೋನ್ಸ್ ಆಗಲಿ ಸ್ಯಾಮ್ಸಂಗ್ ಫೋನ್ಸ್ಗಳನ್ನ ತಗೊಳಕ್ಕೆ ಇಷ್ಟಪಡ್ತೀನಿ ಹೊರತಾಗಿ ರಿಯಲ್ಮಿಯಲ್ಲಿ ಸಿಗ್ತಾ ಇರುವಂಥದ್ದಾಗಲಿ ಅಥವಾ ಐಕ್ಯೂನಲ್ಲಿ ಸಿಗ್ತಾ ಇರುವಂಥ ಫೋನ್ಸ್ಗಳನ್ನ ತಗೊಳಕ್ಕೆ ಇಷ್ಟಪಡಲ್ಲ. ಸೊ ನಮ್ಮ ದುಡ್ಡಿಗೆ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಜೊತೆ ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ತುಂಬಾ ಇಂಪಾರ್ಟೆಂಟ್. ಇನ್ನು ಕೊನೆಯದಾಗಿ ನೀವೆಲ್ಲ ವೇಟ್ ಮಾಡ್ತಾ ಇರ್ಬೋದು. ಈ ಇಯರ್ಫೋನ್ ನಾನು ಗಿವ್ ಅವೇ ಮಾಡ್ತಾ ಇದ್ದೀನಿ. ಇದ್ರ ಜೊತೆ ಮತ್ತೊಂದು ಇವ್ರದೇ ಇಯರ್ಫೋನ್ ಕೊಡ್ತಿದ್ದಾರೆ. ಸೊ ಅದನ್ನ ಕೂಡ ಎರಡೂ ಸೇರಿ ಒಂದೇ ಸರ್ತಿ ಅನ್ಬಾಕ್ಸ್ ಮಾಡಿ ನೀವು ಯಾರಾದ್ರೂ ಇಬ್ಬರು ಜನ ಅದನ್ನ ವಿನ್ ಆಗ್ಬೋದು ನೆಕ್ಸ್ಟ್ ವಿಡಿಯೋನಲ್ಲಿ. ಹೋಪ್ಫುಲಿ ನನ್ನ ಆನೆಸ್ಟ್ ಒಪಿನಿಯನ್ಗೆ ಇಷ್ಟ ಆಗಿರ್ಬೋದು ಅನ್ಕೋತಾ ಇದ್ದೀನಿ. ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಪೀಸ್.